illustrates the order in which food chain of organisms feed upon each other. ಸ್ಟೇಟ್ಮೆಂಟಲ್ಲೇ ನೀಟಾಗಿ ಹೇಳ್ತಾ ಇದೆ. ಫುಡ್ ಚೈನ್ ಅಂತ ಹೇಳಿದ್ರೆ ಗ್ರಾಸ್ ಓಪರ್ ತಿನ್ನೋದು, ಗ್ರಾಸ್ ಓಪರ್ನ ರ್ಯಾಟ್ ತಿನ್ನೋದು, ಅದೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಿದೆ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಫುಡ್ ಚೈನ್ ಆರ್ ಫೌಂಡ್ ವಿತಿನ್ ದ ಪಾಪ್ಯುಲೇಷನ್ ಆಫ್ ಎ ಸ್ಪೀಸೀಸ್. ಸಬಾಷ್. ಫುಡ್ ಚೈನ್ ಇಸ್ ಫೌಂಡ್ ವಿತಿನ್ ದ ಪಾಪ್ಯುಲೇಷನ್ ಆಫ್ ಸ್ಪೀಸೀಸ್. ಪಾಪ್ಯುಲೇಷನ್ ಅಂದರೆ ಏನಪ್ಪ? ಜಿಂಕೆಗಳ ಗುಂಪು. ಅಂದರೆ ಅವನು ಏನು ಹೇಳ್ತಿದ್ದಾನೆ ಅಂದರೆ ಒಂದು ಜಿಂಕೆ ಇನ್ನೊಂದು ಜಿಂಕೆನ ತಿನ್ನುತ್ತೆ ಅಂತ ಹೇಳ್ತಿದ್ದಾನೆ. ಮ್ಯಾನ್ ಈಟ್ಸ್ ಮ್ಯಾನ್, ಡಿಯರ್ ಈಟ್ಸ್ ಡಿಯರ್, ರ್ಯಾಟ್ ಈಟ್ಸ್ ರ್ಯಾಟ್. ರ್ಯಾಟ್ಗಳ ಗುಂಪಿದ್ರೆ ಏನಾಯಿತು? ಪಾಪ್ಯುಲೇಷನ್. ಕರೆಕ್ಟ್ ಅಲ್ಲ? ಪಾಪ್ಯುಲೇಷನ್. ಕಮ್ಯುನಿಟಿ ಅಂತ ಹೇಳಿಲ್ಲ ನಾವು, ಏನಂತ ಹೇಳಿದ್ದೀವಿ? ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೇನು? ಗ್ರೂಪ್ ಆಫ್ ದ ಸೇಮ್ ಸ್ಪೀಸೀಸ್. ಒಂದೇ ಜಾತಿಯ ಪ್ರಾಣಿಗಳ ಗುಂಪನ್ನು ಏನಂತ ಕರಿತೀವಿ ನಾವು? ಪಾಪ್ಯುಲೇಷನ್ ಅಂತ ಕರಿತೀವಿ. ಜಿಂಕೆಗಳ ಗುಂಪು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಜಿಂಕೆಗಳ ಗುಂಪನ್ನು ಜಿಂಕೆನೇ ತಿನ್ನತ್ತಾ? ಇಲ್ಲ. ಸೊ ಅಲ್ಲಿಗೆ ಪಾಪ್ಯುಲೇಷನ್, ವಿತಿನ್ ದ ಪಾಪ್ಯುಲೇಷನಲ್ಲಿ ಫುಡ್ ಚೈನ್ ಪಾಸಿಬಲ್ ಇದೆಯಾ? ಪಾಸಿಬಲ್ ಇಲ್ಲ. ಎರಡನೇದು ಪಾಸಿಬಲ್ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ನೀವೇನು ಮಾಡಬೇಕು? ಎಲಿಮಿನೇಟ್ ಮಾಡಬೇಕು. ಉಳಿದಿದ್ದು ಯಾವುದು? ಏಸ್ ಕರೆಕ್ಟ್ ಅಂತ ಗೊತ್ತಲ್ಲ ನಿಮಗೆ. ಮೂರನೇ ನೋಡಿ, ಅ ಫುಡ್ ಚೈನ್ ಇಲ್ಲುಸ್ಟ್ರೇಟ್ಸ್ ದ ನಂಬರ್ ಆಫ್ ಈಚ್ ಆರ್ಗ್ಯಾನಿಸಮ್ ವಿಚ್ ಆರ್ ಈಟನ್ ಬೈ ಅದರ್ಸ್. ಅದು ಫುಡ್ ಚೈನ್ ಅಲ್ಲ, ಫುಡ್ ವೆಬ್. ಒಂದು ಎನಿಮಲ್ಲು ಬೇರೆಯವರಿಂದ ತಿನ್ನಲ್ಪಡೋದನ್ನು ಏನಂತ ಕರಿತೀವಿ? ಫುಡ್ ವೆಬ್. ಯಾಕಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆಯಲ್ಲ, ದಟ್ ಇಸ್ ವಾಟ್ ಇಸ್ ಫುಡ್ ವೆಬ್. ಆಹಾರ ಜಾಲ, ಆಹಾರ ಸರಪಳಿ ಅಲ್ಲ. ಗೊತ್ತಾಯ್ತಾ? ಅದಕ್ಕೆ ಕ್ಲಾಸನ್ನು ನೀಟಾಗಿ ಗಮನ ಇಟ್ಟು ಕೇಳಬೇಕು. ನೀನು ಮಾತು ಕಡೆ ಜಾಸ್ತಿ ಗಮನ ಹರಿಸಿರ್ತೀಯ. ಎಕಾಲಜಿಕಲ್ ಪಿರಮಿಡ್ಸ್, ಪರಿಸರದ ಪಿರಮಿಡ್ಗಳು. ಅದರಲ್ಲಿ ಪಿರಮಿಡಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಟ್ರಾಪಿಕ್ ಲೆವೆಲ್ಸ್ ಆಫ್ ಡಿಫರೆಂಟ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಎನ್ ಎಕಾಲಜಿಕಲ್ ಪಿರಮಿಡ್. ಆಯಿತಾ? ಡೆಫಿನೇಷನ್ ಬಿಟ್ಬಿಡಿ. ಎಕಾಲಜಿಕಲ್ ಪಿರಮಿಡಲ್ಲಿ 3 ಇಂಪಾರ್ಟೆಂಟ್ ಪಿರಮಿಡ್ಗಳಿದ್ದಾವೆ. ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ. 3 ನೀಟಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಏನೇನೋ ಎಕಾಲಜಿಕಲ್ ಪಿರಮಿಡ್ಸ್ ಆರ್ ಆಫ್ 3 ಕ್ಯಾಟಗರೀಸ್. ಯಾವುದ್ಯಾವುದೋ? ಪಿರಮಿಡ್ ಆಫ್ ನಂಬರ್ಸ್ ಅಂದರೆ ಸಂಖ್ಯಾ ಪಿರಮಿಡ್ಡು. ಪಿರಮಿಡ್ ಆಫ್ ಬಯೋಮಾಸ್ ಅಂತ ಹೇಳಿದ್ರೆ ಜೀವರಾಶಿಯ ಪಿರಮಿಡ್ಗಳು. ಅದು ಬಿಟ್ಟು ಪಿರಮಿಡ್ ಆಫ್ ಎನರ್ಜಿ ಆರ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಶಕ್ತಿಯ ಪಿರಮಿಡ್ಗಳು. ಸೊ ಹಾಗಾದರೆ ಹೆಂಗೆ ಪಿರಮಿಡ್ ಫಾರ್ಮ್ ಆಗುತ್ತೆ ಅಂತ. ಪಿರಮಿಡ್ ಆಫ್ ನಂಬರ್ಸ್ ಅಂದ್ರೇನು? ನಾನು ಸಿಂಪಲ್ಲಾಗಿ ಕೇಳ್ತಾ ಇದ್ದೀನಿ. ನಂಬರ್ ಆಫ್ ಮರಗಳು, ಪ್ಲ್ಯಾಂಟ್ಗಳು ಜಾಸ್ತಿ ಇದ್ದಾವ ಅಥವಾ ಪ್ಲ್ಯಾಂಟನ್ನು ತಿಂದು ಬದುಕುವಂಥ ಎನಿಮಲ್ಸ್ ಜಾಸ್ತಿ ಇದ್ದಾವ? ಪ್ಲ್ಯಾಂಟ್ಸ್. ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲಿಗೆ ಬಂತು? ಬಾಟಮಿಗೆ ಬಂದರೆ ಪ್ಲ್ಯಾಂಟ್ಗಳನ್ನ ತಿಂದು ಬದುಕುವಂಥ ಎನಿಮಲ್ಗಳು ಅರ್ಬಿವೋರಸ್ ಸೆಕೆಂಡಿಗೆ ಬಂತು. ಈ ಅರ್ಬಿವೋರಸನ್ನು ತಿಂದು ಬದುಕುವಂಥ ಎನಿಮಲ್ಗಳು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಅದರ ಸಂಖ್ಯೆ ಕಮ್ಮಿ. ಅದನ್ನು ತಿಂದು ಬದುಕುವಂಥದ್ದು ಕಮ್ಮಿ. ಅರ್ಥ ಆಗ್ತಿದೆಯಾ ನಿಮಗೆ? ಪ್ಲ್ಯಾಂಟನ್ನು ತಿಂದು ಬದುಕುವಂಥ ಹರ್ಬಿವೋರಸ್ಸು ಪ್ಲ್ಯಾಂಟಿಗಿಂತ ಕಮ್ಮಿ ಇರುತ್ತೆ. ಆ ಹರ್ಬಿವೋರಸ್ಗಿಂತ ಈಗ ವೋಲ್ಫು, ಡಾಗ್ಸು ಇದೆಲ್ಲ ಹರ್ಬಿವೋರಸ್ಗಳಿಗಿಂತ ಕಡಿಮೆ. ಕರೆಕ್ಟ್ ಅಲ್ವಾ? ನೀವು ನೋಡಿ, ಒಂದು ಫಾರೆಸ್ಟ್ ಅಂತ ನೀವು ಅದರ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ನೋಡಿದ್ರೆ 4 ಲಯನ್ಸ್ ಇರ್ತವೆ. ಒಂದು ಗುಂಪಲ್ಲಿ ಸಾವಿರಾರು ಝೀಬ್ರಾ ಇರ್ತವೆ. ಕರೆಕ್ಟ್ ಅಲ್ವಾ? ಲಯನ್ಸ್ಗಳ ಸಂಖ್ಯೆ ಏನು? ಕಮ್ಮಿ. ಅದಕ್ಕೆ ಅವನ್ನ ಟಾಪ್ ಪ್ರೆಡೇಟರ್ಸ್ ಅಂತ ಕರಿತೀವಿ. ಅಲ್ಲಿಗೆ ಪಿರಮಿಡ್ ಹೆಂಗೆ ಫಾರ್ಮ್ ಆಗುತ್ತೆ? ಅಪ್ರೈಟ್. ವಾಟ್ ಪಿರಮಿಡ್ ಇಸ್ ಪಾಸಿಬಲ್? ಅಪ್ರೈಟ್ ಪಿರಮಿಡ್ ಇಸ್ ಪಾಸಿಬಲ್. ಈ ರೀತಿ ಬರೆದ್ರದನ್ನು ಯಾವ ಪಿರಮಿಡ್ ಅಂತ ಕರಿತೀವಿ? ಅಪ್ರೈಟ್ ಪಿರಮಿಡ್ ಅಂತ ಕರಿತೀವಿ. ಇದು ಅಪ್ರೈಟ್ ಪಿರಮಿಡ್ ಅಂದರೆ ಪ್ಲ್ಯಾಂಟ್ಗಳು ಜಾಸ್ತಿ, ಅದಾದಮೇಲೆ ಹರ್ಬಿವೋರಸ್ ಕಡಿಮೆ, ಅದಾದಮೇಲೆ ಫಸ್ಟ್ ಲೆವೆಲ್ ಕಾರ್ನಿವೋರಸ್ ಕಡಿಮೆ, ಅದಾದಮೇಲೆ ಟಾಪ್ ಲೆವೆಲ್ ಕಾರ್ನಿವೋರಸ್ ಅದಕ್ಕಿಂತ ಕಡಿಮೆ. ಅದಕ್ಕೆ ಪಿರಮಿಡ್ ಹೆಂಗೆ ಫಾರ್ಮ್ ಆಗುತ್ತೆ? ಹೀಗೆ. ಅಲ್ಲಿಗೆ ಪಿರಮಿಡ್ ಆಫ್ ನಂಬರ್ಸಲ್ಲಿ ಎಷ್ಟು ಥರ ಪಿರಮಿಡ್ ಬರಿಬೋದು? ಇಲ್ಲಿವರೆಗೂ 1 ಥರ ಬರಿಬೋದು. ಹೌ ಮೆನಿ ಪಾಸಿಬಿಲಿಟಿ ಸೋ ಫಾರ್? 1 ಟೈಪ್ ಇಸ್ ಪಾಸಿಬಲ್. ಆಯಿತಾ? 1 ಟೈಪ್ ಆಯಿತು. ಇನ್ನೂ ಟೈಪ್ಸ್ ಇದೆ, ಅದು ಹೇಳ್ತೀನಿ ನಾನು ನಿಮಗೆ, ಚೆನ್ನಾಗಿ ಗಮನಿಸಿ. ಪಿರಮಿಡ್ ಆಫ್ ನಂಬರ್ಸಲ್ಲಿ 1 ಥರ ಬರೀಬೋದು. ಪಿರಮಿಡ್ ಆಫ್ ನಂಬರ್ಸ್ ರೆಪ್ರೆಸೆಂಟ್ ದ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಡಿಫರೆಂಟ್ ಸ್ಪೀಸ್. ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ನೋಟ್ಸ್ ಇದೆ 2nd ಪ್ಯಾರಾಗ್ರಾಫಲ್ಲಿ, ಅದು ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಗಮನಿಸಿ, ನೀವೇನೋ ಮಿಸ್ ಮಾಡಿಬಿಟ್ವಿ ಅಂತ ವರಿ ಮಾಡಬೇಡಿ, ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಿರಮಿಡ್ ಆಫ್ ನಂಬರ್ಸ್ ಎರಡನೇದು. ಮೊದಲನೇದು ಏನು ಬರೆದ್ವಿ ನಾವು? ಅಪ್ರೈಟು. ಈಗಲೂ ಅಪ್ರೈಟೇ ಬರೀತಾ ಇದ್ದೀವಿ. ಆದರೆ ಟೆರೆಸ್ಟ್ರಿಯಲ್ ಮತ್ತು ಎಕ್ವಟಿಕ್ ಎರಡನ್ನೂ ನೋಡ್ತಾ ಇದ್ದೀವಿ. ಟೆರೆಸ್ಟ್ರಿಯಲ್ ಆಲ್ರೆಡಿ ಗೊತ್ತು ನಮಗೆ, ಗ್ರಾಸು, ರ್ಯಾಸೂಪರು, ರ್ಯಾಟು, ಸ್ನೇಕು ಆ್ಯಂಡ್ ಪಿಕಾಕೋ, ವಾಟ್ ಎವರ್ ಒಂದು. ಎರಡನೇದು ಪ್ಲಾಂಕ್ಟೋನ್ಸು, ಸ್ಮಾಲ್ ಫಿಶ್ಶು, ಬಿಗ್ ಫಿಶ್ಶು, ಅದನ್ನು ತಿಂದು ಬದುಕೋದು ಇನ್ನೊಂದು.
ಆಯಿತಾ. ಸೊ 2 ಪಾಸಿಬಿಲಿಟಿ. ಅಲ್ಲಿಗೆ ಇಲ್ಲಿವರೆಗೂ ನಾವು ಎಷ್ಟು ಪಾಸಿಬಿಲಿಟಿ ನೋಡಿದ್ವಿ? ಒಂದೇ ಪಾಸಿಬಿಲಿಟಿ. ಯಾವುದು? ಅಪ್ರೈಟ್ ಮಾತ್ರ ಬರೆದಿದ್ದೀವಿ. ಒಂದೇ ಪಾಸಿಬಿಲಿಟಿ ಇಲ್ಲಿವರೆಗೂ ನೋಡಿರೋದು. ಅಪ್ರೈಟ್ ಆದಮೇಲೆ ನೆಕ್ಸ್ಟ್ ಬರೋದು ಇನ್ವರ್ಟೆಡ್, ಮೂರನೇದು ಬರೋದು ಸ್ಪಿಂಡಲ್ ಶೇಪ್. ಸೊ ಟೋಟಲ್ ಪಿರಮಿಡ್ ಆಫ್ ನಂಬರಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ? 3 ಪಾಸಿಬಿಲಿಟೀಸ್ ಇದೆ. ಯಾವ್ಯಾವ ಪಾಸಿಬಿಲಿಟೀಸು? ಒಂದು ಅಪ್ರೈಟ್ ಮುಂಚೆ ನೋಡ್ಬಿಟ್ವಿ. ಇನ್ವರ್ಟೆಡ್ ಹೆಂಗೆ? ಈಗ ಗಮನಿಸಿ, ಇನ್ವರ್ಟೆಡ್ ಹೇಳ್ತೀನಿ. ನಂಬರ್ ಆಫ್ ಟ್ರೀಸ್ ಜಾಸ್ತಿನಾ, ನಂಬರ್ ಆಫ್ ಬರ್ಡ್ಸ್ ಜಾಸ್ತಿನಾ? ನಂಬರ್ ಆಫ್ ಬರ್ಡ್ಸ್ ಜಾಸ್ತಿನಾ, ಪ್ಯಾರಾಸೈಟ್ ಜಾಸ್ತಿನಾ? ಪ್ಯಾರಾಸೈಟ್ ಜಾಸ್ತಿನಾ, ಹೈಪರ್ ಪ್ಯಾರಾಸೈಟ್ ಜಾಸ್ತಿನಾ? ಹೈಪರ್ ಪ್ಯಾರಾಸೈಟ್ ಜಾಸ್ತಿ. ಕರೆಕ್ಟ್ ಅಲ್ವಾ? ಸ್ಮಾಲ್ ಚಿಕ್ಕ ಜಂತುಗಳು. ಕರೆಕ್ಟ್ ಅಲ್ವಾ? ಸೊ ಮರ ಎಷ್ಟಿದವೋ ಆ ಒಂದೊಂದು ಮರದಲ್ಲಿ ನಾವು ನೂರಾರು ಬರ್ಡ್ಗಳು ನೋಡ್ತೀವಿ. ಅದೇ ನೂರಾರು ಬರ್ಡ್ಗಳು ತಿಂದು ಬದುಕುವಂಥ ಪ್ಯಾರಾಸೈಟ್ಗಳು, ಕೀಟಗಳು, ಅವು ಜಾಸ್ತಿ ಇರ್ತವೆ. ಅದಕ್ಕೆ ಚಿಕ್ಕ ಕೀಟಗಳು ಅದು ಇನ್ನೂ ಜಾಸ್ತಿ ಇರ್ತವೆ, ಹೈಪರ್ ಪ್ಯಾರಾಸೈಟ್ಗಳು. ಸೊ ಅದಕ್ಕೆ ಪಿರಮಿಡ್ ಹೆಂಗೆ ಶೇಪ್ ಆಯಿತು? ಇನ್ವರ್ಟೆಡ್. ಸೊ ಇದು ಎಷ್ಟನೇ ಪಾಸಿಬಿಲಿಟಿ? 2ನೇ ಪಾಸಿಬಿಲಿಟಿ. ಮೊದಲನೇದು ಅಪ್ರೈಟು, 2ನೇದು ಇನ್ವರ್ಟೆಡ್. 3ನೇ ಪಾಸಿಬಿಲಿಟಿ ಯಾವುದು? ಸ್ಪಿಂಡಲ್ ಶೇಪ್. ಸ್ಪಿಂಡಲ್ ಶೇಪ್ ಅಂದ್ರೇನು? ಟ್ರೀಸ್ಗಿಂತ ಬರ್ಡ್ಸ್ ಜಾಸ್ತಿ, ಬರ್ಡ್ಸ್ಗಿಂತ ಆ ಬರ್ಡ್ಸನ್ನು ತಿನ್ನುವಂಥ ಈಗಲ್ಗಳು ಕಡಿಮೆ. ಫಾರ್ಮೇಷನ್ ಹೆಂಗಾಯಿತು? ಹಿಂಗಾಯಿತು. ಇದನ್ನೇನಂತ ಕರಿತೀವಿ? ಸ್ಪಿಂಡಲ್ ಶೇಪ್. ಅಲ್ಲಿಗೆ ಟೋಟಲ್ ಪಿರಮಿಡ್ ಆಫ್ ನಂಬರ್ಸಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ? 3 ಪಾಸಿಬಿಲಿಟೀಸ್. ಯಾವುದು? ಎಷ್ಟು ಪಿರಮಿಡ್ಗಳನ್ನ ಬರಿಬೋದು? 3 ಪಿರಮಿಡ್ಗಳನ್ನ ಬರಿಬೋದು. ಯಾವುದ್ಯಾವುದು? ಅಪ್ರೈಟು, ಇನ್ವರ್ಟೆಡು, ಸ್ಪಿಂಡಲ್ ಶೇಪ್. ನೆನಪು ಇಟ್ಕೋಬೇಕು. ಇದು ಪಿರಮಿಡ್ ಆಫ್ ನಂಬರ್ಸ್ ಆಯಿತು. ನೆಕ್ಸ್ಟ್ ಬರೋದು ಪಿರಮಿಡ್ ಆಫ್ ಬಯೋಮಾಸ್. ಇದ್ರದ್ದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ನಿಮಗೆ. ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಇದೆ, ಅದು ಬಯೋಮಾಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇದಕ್ಕೆ ಪ್ರಾಪರ್ ಟೆಕ್ನಾಲಜಿ ಅಂತ ಏನಿಲ್ಲ. ಅಂದರೆ ಒಂದು ಡ್ರೈ ವೇಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಈಗ ಹ್ಯೂಮನ್ ಬಾಡಿನಲ್ಲಿ ಎಷ್ಟು % ವಾಟರ್ ಅಂತ ಗೊತ್ತಿದೆ ನಮಗೆ? ರಿಮೈನಿಂಗ್ ಇಸ್ ಎ ಡ್ರೈ ವೇಟ್. ಹಂಗೆ ಪ್ರತಿಯೊಂದು ಎನಿಮಲ್ಗಳಿಗೂ ಅದರ ವಾಟರ್ನ ತೆಗೆದು ರಿಮೈನಿಂಗ್ ಡ್ರೈ ವೇಟ್ ಇದೆಯಲ್ಲ, ಆ ರೀತಿ ಪ್ರತಿಯೊಂದು ಮರದ್ದು ವಾಟರ್ನ ತೆಗೆದು ಅದರ ಡ್ರೈ ವೇಟ್ ಇದೆಯಲ್ಲ, ಈ ರೀತಿ ಒಂದು ಅಂದಾಜಲ್ಲಿ ಒಂದು ಡ್ರೈ ವೇಟನ್ನು ಕ್ಯಾಲ್ಕುಲೇಷನ್ ಮಾಡಿ. ಅಂದಾಜು ಅಂದರೆ ಅದಕ್ಕೊಂದು ಸ್ಪೆಸಿಫಿಕ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ನಮಗೆ ಅವಶ್ಯಕತೆ ಇಲ್ಲ. ಬಟ್ ಬಯೋಮಾಸನ್ನು ಕ್ಯಾಲ್ಕುಲೇಷನ್ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಡ್ರೈ ವೇಟ್ ಆಫ್ ದ ಟ್ರೀ, ಒಂದು ಮರದ ಡ್ರೈ ವೇಟನ್ನು ಕ್ಯಾಲ್ಕುಲೇಷನ್ ಮಾಡೋದು, ಒಂದು ಆ್ಯನಿಮಲ್ಗಳನ್ನ ಡ್ರೈ ವೇಟನ್ನು ಕ್ಯಾಲ್ಕುಲೇಷನ್ ಮಾಡೋದು, ಈ ರೀತಿ ನಾವು ಬಯೋಮಾಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದಾಗ ಪಿರಮಿಡ್ ಹೆಂಗೆ ಫಾರ್ಮ್ ಆಗುತ್ತೆ ಅನ್ನೋದೇ ಪಿರಮಿಡ್ ಆಫ್ ಬಯೋಮಾಸ್. ಈಗ ನೀವು ಇಮ್ಯಾಜಿನೇಷನ್ ಮಾಡಿ ಹೇಳಿ. ಈಗ ಪ್ರೈಮರಿ ಕನ್ಸ್ಯೂಮರ್ಸ್ ನಾವೇನಂತ ಹೇಳಿದ್ವಿ? ಹಸು, ಜಿಂಕೆ, ಈ ಎಲ್ಲದ್ರದ್ದು ಡ್ರೈ ವೇಟ್ ಹಾಕಿ, ಕಂಪ್ಲೀಟ್ ಇರುವಂಥ ಎಲ್ಲ ಮರಗಳದ್ದು ಡ್ರೈ ವೇಟ್ ಹಾಕಿ, ಎರಡರಲ್ಲಿ ಯಾವುದ್ರ ವೇಟ್ ಜಾಸ್ತಿ ಇರುತ್ತೆ? ಮರಗಳದ್ದು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಮರಗಳ ಸಂಖ್ಯೆ ಜಾಸ್ತಿ, ಅದರಿಂದ ತೂಕ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಲ್ಲಿಗೆ ಬಾಟಮಲ್ಲಿ ಯಾವ್ದು ಬರುತ್ತೆ? ಮರಗಳು ಬರ್ತವೆ. ಅದಾದಮೇಲೆ ಯಾವ್ದು ಬರುತ್ತೆ? ಹರ್ಬಿವೋರಸ್. ಅದಾದಮೇಲೆ ಫಸ್ಟ್ ಲೆವೆಲ್ ಕಾರ್ನಿವೋರಸ್. ಅದಾದಮೇಲೆ ಸೆಕೆಂಡ್ ಲೆವೆಲ್ ಕಾರ್ನಿವೋರಸ್. ಅಲ್ಲಿಗೆ ಯಾವ ಪಿರಮಿಡ್ ಫಾರ್ಮ್ ಆಗ್ತಿದೆ? ಅಪ್ರೈಟ್ ಪಿರಮಿಡ್ ಫಾರ್ಮ್ ಆಗ್ತಾ ಇದೆ ನೋಡಿ. ಅಲ್ಲಿಗೆ ಪಿರಮಿಡ್ ಆಫ್ ನಂಬರ್ಸ್ಗೆ ಏನು ಬರೆದ್ವಲ್ಲ, ದ ಸೇಮ್ ಪಿರಮಿಡ್ ಬರುತ್ತೆ ಇಲ್ಲಿಗೆ. ಅದರ ಡ್ರೈ ವೇಟನ್ನು ಕೌಂಟ್ ಮಾಡಿದಾಗ್ಲೂ, ನಂಬರ್ಸ್ ಕೌಂಟ್ ಮಾಡಿದಾಗ್ಲೂ ಸೇಮ್ ಬಂತು, ಡ್ರೈ ವೇಟನ್ನು ಕೌಂಟ್ ಮಾಡಿದಾಗ್ಲೂ ನಮಗೆ ಸೇಮೇ ಬರುತ್ತೆ. ಯಾಕೆಂದರೆ ಮರಗಳ ತೂಕ ಜಾಸ್ತಿ ಹಸುಗಳ ತೂಕಕ್ಕಿಂತ ನೀವು ಆ ಹಸುಗಳನ್ನ ತಿಂದು ಬದುಕುವಂಥದ್ದು. ಈಗ ಚೀತಾ ಏನಾದ್ರು ತೊಗೊಂಡ್ರೆ ಅದರ ಸಂಖ್ಯೆ ಕಡಿಮೆ, ಲಯನ್ ತೊಗೊಂಡ್ರೆ ಅದರ ಸಂಖ್ಯೆ ಇನ್ನೂ ಕಡಿಮೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಯಾವ ಪಾಸಿಬಿಲಿಟಿ ಆಗುತ್ತೆ? ಅಪ್ರೈಟ್. ಈಗ ಪಿರಮಿಡ್ ಆಫ್ ಬಯೋಮಾಸಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ? ಪಿರಮಿಡ್ಡು ಸದ್ಯಕ್ಕೆ 1. ಅದರ ಟೋಟಲ್ ಎಷ್ಟಿದೆ ಮುಂದೆ ನೋಡ್ತೀನಿ, ಹೇಳ್ತೀನಿ ನಾನು ನಿಮಗೆ. 1 ಆಯಿತು. ಸೇಮ್ ಥಿಂಗ್. 2ನೇದು ಇನ್ವರ್ಟೆಡ್ ಅಂತ ಹೇಳಿದ್ರೆ ನೀನು ನೋಡಿ, ಚಿಕ್ಕ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸು, ಪ್ಲಾಂಕ್ಟನ್ಗಳು ಫ್ಲೋಟ್ ಆಗುತ್ತಲ್ಲ ವಾಟ್ರಲ್ಲಿ, ಅದನ್ನೆಲ್ಲ ತೊಗೊಂಡು ತೂಕ ಹಾಕಿದ್ರೆ ಅದ್ರ ತೂಕ ಜಾಸ್ತಿ ಬರುತ್ತಾ? ಕಮ್ಮಿ. ಅದ್ರ ಮೇಲೆ ಬರುವಂಥ ಸ್ಮಾಲ್ ಫಿಶು ಜಾಸ್ತಿ, ಅದ್ರ ಮೇಲೆ ಬರುವಂಥ ಶಾರ್ಕ್, ವೇಲ್ಸ್ ಜಾಸ್ತಿ. ಅಲ್ಲಿಗೆ ಪಿರಮಿಡ್ ಯಾವುದು ಫಾರ್ಮೇಷನ್ ಆಗುತ್ತೆ? ಇನ್ವರ್ಟೆಡ್ ಪಿರಮಿಡ್ ಇಸ್ ಪಾಸಿಬಲ್. ಅಲ್ಲಿಗೆ ಟೋಟಲ್ ಪಿರಮಿಡ್ ಆಫ್ ಬಯೋಮಾಸಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ? 2 ಪಾಸಿಬಿಲಿಟಿ ಇರೋದು. ಎಷ್ಟು ಪಾಸಿಬಿಲಿಟಿ? 2 ಪಾಸಿಬಿಲಿಟಿ. ಒಂದು ಅಪ್ರೈಟು, ಇನ್ನೊಂದು ಇನ್ವರ್ಟೆಡ್. ಓನ್ಲಿ 2 ಪಾಸಿಬಿಲಿಟಿ. ಪಿರಮಿಡ್ ಆಫ್ ನಂಬರ್ಸಲ್ಲಿ ಎಷ್ಟು ಪಾಸಿಬಿಲಿಟಿ? ಪಿರಮಿಡ್ 3. ಯಾವುದ್ಯಾವುದು? ಅಪ್ರೈಟ್, ಇನ್ವರ್ಟೆಡ್, ಸ್ಪಿಂಡಲ್, 3. ಅದೇ ರೀತಿ ಪಿರಮಿಡ್ ಆಫ್ ಬಯೋಮಾಸಲ್ಲಿ ಎಷ್ಟು ಪಾಸಿಬಿಲಿಟಿ? 2 ಪಾಸಿಬಿಲಿಟಿ. ಒಂದು ಅಪ್ರೈಟ್, ಇನ್ನೊಂದು ಇನ್ವರ್ಟೆಡ್. ಅಕ್ವಾಟಿಕ್ಕಿಗೆ ನೀವು ನೆನ್ಪಿಟ್ಕೋಬೇಕು, ಇನ್ವರ್ಟೆಡ್ ನೆನ್ಪಿಟ್ಕೊಳ್ಳುವಾಗ.